ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಸೇರ್ತಾನ, ಕಾಣದ ಕಡಲಿಗೆ. ಅಲ್ಲಿ ನಿಮ್ಮ ಅಮ್ಮಗ ಪಾಲಿಗೆ ಬಿಟ್ಟಿದ್ವಲ್ಲ, ನಾನು ನಿಮ್ಮ ಅಣ್ಣ ಮಡಿಕೆ ಹೊಡ್ದಾನಂತ ನೋಡು. ಎದು ಕೊಡ್ದಂತ ಕೇಳೋಗು. ಅಲ್ಲಿ ಮತ್ತೆ ನಮಗೂ ಅರ್ಧ ಪಾಲ್ ಬರ್ತದ. ಅವ್ರೊಬ್ಬರೇ ಮಾಡ್ಬೇಕಂತ ಮಾಡ್ರನ ಅದನ್ನ ಹೊಲನ. ಅಲ್ಲಿ ನಮ್ಮ ಮನೆಗಿದ್ರೆ ನೆಮ್ಮದಿಲ್ಲ, ಬೀದಾಗ ಬಂದ್ರು ನೆಮ್ಮದಿಲ್ಲ. ಏನೋ ಬಂದದಮ್ಮ ಆಡಾಡಕೈತಿ, ಅದಕ್ಕೆ ಕಾಣದ ಕಡೆಯಲ್ಲಿ ನನಗೆ ಅಂಗಿಸ್ತಿದೆ ನೀನು. ಆಯ್ತು ತಗೋ, ನಮ್ಮ ಅಮ್ಮನೇ ಹೇಳಿರ್ಬೇಕು, ಅದಕ್ಕೆ ಹೊಡೆದಿರ್ಬೇಕು ನಮ್ಮಣ್ಣ. ಅದಕ್ಕೆ ಯಾಕೆ ನೀ ಇಷ್ಟು ಸಿಟ್ಟಿಗೆ ಹತ್ತಿದಿ? ನಾ ಕೇಳ್ತೀನಿ ತಗೋ. ಈ ಕಡೆ ಬರ್ತಾನೆ, ಬಂದ್ರೆ ಇಲ್ಲೇ ಚಿಕನ್ ದುಕಾನಿಗೆ ಹೋಗ್ಯಾನ, ಚಿಕನ್ ತರಕ ಬಂದ್ರೆ ಇದೇ ದಾರಿಯಾಗ ಬರ್ತಾನೆ, ಕೇಳ್ತೀನಿ ತಗೋ. ನೀನ್ ಬರೀ ನಾನು ಮುಂದೆ ನಿಗ್ರೆ ಇಡೋದೇ ನೋಡ್ಬೇಕು ನಿನ್ನ. ಉತ್ತರ ಕುಮಾರ್ ಇದ್ದಂಗ ಮನೆಗಟ್ಟೆ ನೋಡ್ಬೇಕು ನಿನ್ ಧೈರ್ಯನ. ಅಲ್ಲಿ ಹೋಗಿ ನಿಮ್ಮ ಅಣ್ಣನ್ ಕೇಳಂದ್ರೆ ಆಗಲ್ಲ ನಿನ್ನಿಂದ. ಅಲ್ಲಲೇ ಕೇಳ್ತ ನಂದಿನಲ್ಲ, ಏನು ಜಗಳ ಆಡ್ಲೆ ನಿನ್ನ ಮಾತು ಕೇಳ ನಾನು. ಹಂಗೆ ಜಗಳದಿಂದ ಎಲ್ಲ ಸಮಸ್ಯೆ ಬಗ್ಗೆ ಹಿಂಗೆ ಯಾಕಾತಿತ್ತು? ಊರು ತುಂಬಿರ ಜಗಳ ಆಡ್ಕೊಂಡು ಕೂಡ್ತಿದ್ರು. ತಡಿ ಕೇಳ್ತಾನ, ತಡಿ ಈ ಕಡೆ ಬರ್ತಾನ ಅವನು, ಕೇಳ್ತೀನಿ. ಕೇಳ್ತ್ರಿ ನೀವು ಬಾರಿ ಕೇಳ್ತ್ರಿ. ನೀವೇನ್ ಬಾರಿ ಗಂಡಸು. ಈ ಹಂಗ್ ಕೇಳಂಗಿದ್ರೆ ಇಲ್ಲಿ ತಾನೆ ಯಾಕೆ ಬರ್ತಿತ್ತು? ಇವತ್ತು ನಿಮ್ಮ ಅಮ್ಮನ ಹೊಲ ಮಡಿಕೆ ಹೊಡೆದಾರ, ನಾಳೆ ನಮ್ಮ ಹೊಲಕ್ಕೆ ತನಕ ಬರ್ತಾರ. ಲೇ ಹುಚ್ಚಿ, ನಾ ಇಬ್ರು ಬೀದೆ ನಿಂತೀವಿ, ಮಾತನಾಗ ಸ್ವಲ್ಪ ಇಡ್ತಾ ಇರ್ಲಿ. ಏನದು ನನಗೆ ಗಂಡಸಲ್ಲ ಅಂತಿದ್ದಿ? ಏನಮ್ಮ ನಾಚಿಗೆ ಮಾನ ಮರದ ಏನೈತಿಲ್ಲ? ಕೇಳ್ತೀನಿ ಅಂತ ಹೇಳಿದ್ವಿ, ಕೇಳ್ತೀನಿ. ನೀ ಮೂರು ಬಿಟ್ಟವಳು ಇದ್ದಂಗೆ ಇದ್ದಿದ್ದಿ, ಬೀದ ನಿಂತು ಒದ್ರಕತ್ತಿದ್ದಿ. ನನಗೆ ಸ್ವಲ್ಪ ಊರಾಗ ಮರ್ಯಾದೆ ಅದ, ಎಲ್ಲ ತೆಗಿಬೇಕಂತ ಬಂದಿದ್ದಿ. ನಡಿ ನೀ ಮನೆ ನಡಿ. ನಾನ್ಯಾಕೆ ಮನೆಗೆ ಹೋಗ್ಲಿ? ಏನ ಕೇಳ್ತೀರಂದ್ರಲ್ಲ, ಬಂದಲ್ಲಿ ಮಣ್ಣಂಗೆ ಕೇಳ್ರಿ, ನಾ ಅಲ್ಲಿ ತಾನೆ ಇಲ್ಲೇ ಇರ್ತೀನಿ. ಏನು ಲೇತಿಮ್ಮ, ಬೀದ ನಿಂತು ಒದ್ರಕತ್ತಿರಲ್ಲ, ಏನಾಗ್ಯದ? ಅಲ್ಲೋ ಅಣ್ಣ, ನನಗೆ ತಂದೆ ಇಲ್ಲ, ನಮ್ಮ ದೊಡ್ಡವಣ್ಣನೇ ತಂದೆ ಅನ್ಕೊಂಡೀನಿ. ನೀನು ನನಗೆ ಮೋಸ ಮಾಡೋದು? ಏ ತಿಮ್ಮ, ನೀ ಅನ್ಕೊಂಡಾಗ ನಾ ಏನು ಮೋಸ ಮಾಡಿದ್ಲಿ? ನಿನಗೆ ಹೊಲ ಮನೆದಾಗ ಕರೆಕ್ಟ್ ಹಂಚ್ಕೊಟ್ಟಿನಿ, ಅದ್ರಾಗೇನು ಮೋಸದ? ಯಾರು ಹೇಳ ನಿನಗೆ ನಾ ಮೋಸ ಮಾಡೀನಿ ಅಂತೇಳಿ? ಅಲ್ಲಪ್ಪ, ನೀ ಏನು ಹೊಲ ಮನೆ ಕರೆಕ್ಟ್ ಹಂಚ್ಕೊಟ್ಟಿದ್ದಿ, ಅದಕ್ಕೆ ಏನಂದಿಲ್ಲ ನಾನು. ಈಗ 3 ಪಾಲು ಮಾಡೀವಿ, ನಾನೊಂದು ಪಾಲು, ನೀ ಒಂದು ಪಾಲು, ಅಮ್ಮಗೊಂದು ಪಾಲು. ಮತ್ತು ಅಮ್ಮಗೆ ಪಾಲಿಗೆ ಬಂದಿದ್ದು ನೀ ಯಾಕೆ ಮಾಡಿ ಕೊಡ್ತಿದ್ದಿ? ಅದ್ರಾಗ ನಂದು ಪಾಲು ಬರ್ತದಲ್ಲ. ನಾನು ಒಂದು ಮಾತನ್ನು ಕೇಳಿದ್ದೇನು? ನಾನು ನಮ್ಮ ಅಕ್ಕದವ್ರಿಬ್ರು ನನಗೂ ಪಾಲು ಬೇಕು, ನಮಗೂ ಪಾಲು ಬೇಕಂದಾಗ ನಾನು ಸ್ವಂತ 2 ಲಕ್ಷ ರೊಕ್ಕ ಕೊಟ್ಟು ಸುಮ್ಮಿರಿಸಿನ ಅವರಿಗೆ. ನಮ್ಮ ಅಣ್ಣನ ಒಂದು 4 ಜನ ಮಕ್ಕಳಾರ, ಯಾಕೆ ತೊಂದರೆ, ಅವನಿಗೆ ತೊಂದರೆ ಆಗ್ತದ, ನನಗೂ ತೊಂದರೆ ಆಗ್ತದಂತ ನಾನು ಕೈಲಿ ರೊಕ್ಕ ಕೊಟ್ಟಿನಿ. ಈಗ ನನಗೆ ಮೋಸ ಮಾಡಕ್ಕೆ ಬರಕತ್ತೀನಿ ನೀನು. ಅಲ್ಲಲೇ ತಮ್ಮ, ನೀ ಮುಂಜಾನೆ ಕುಡಿದು ಗಿಡಿದು ಬಂದಿದ್ದೇನಲ್ಲೇ, ಹೆಂಗೆ ಮಾತಾಡ್ತಿದ್ದೇನ? ಯಾವ್ದು ಮಾಡಿ ನೀನು ಮೋಸ? ಯಾವನ ಹೇಳ್ದಂತ ಇವ್ನು ಕೇಳ್ತಾನಂತ. ನೀ ಹೇಳಲಿ ಹೇಳು. ಅಮ್ಮನ ಪಾಲಿಗೆ ಬಂದು ಹೊಲ್ದಾಗ ನಾನೇ ಮಡಿಕೆ ಹೊಡೆದಂತ ಯಾವ ಬೋಸಡಿ ಮಗಳೇನ ಹೇಳ್ಬೇಕು ನೀನೀಗ. ಆ ಬೋಸಡಿ ಮಗ ನೀನು ಇಬ್ಬರು ಕಳಿಸಿ ಓದಿದ್ದೀನಿ ಈಗ. ಏನ್ರಿ ಮಾವ, ನೆಟ್ಟಗ್ ಮಾತಾಡ್ರಿ. ಏನದು ಬೋಸಡಿ ಮಗ, ಆ ಮಗ, ಈ ಮಗ? ನಿಮ್ಮ ವಯಸ್ಸಿನ ತಕ್ಕಂತೆ ಮಾತಾಡ್ರಿ. ನಾನೇ ನೋಡಿನಿ ಅತ್ತೆರ ಹೊಲ್ದಾಗ ನಿಮ್ಮ ಆಳ ಮಗ ನಿಮ್ಮ ಎತ್ತುಗಳು ತಗೊಂಡು ಅತ್ತೆರ ಹೊಲ್ದಾಗ ಮಡಿಕೆ ಹೊಡೆದ್ನ ನೋಡಿ ನಾನು. ಅದಕ್ಕೆ ನಿಮ್ಮ ತಮ್ಮಗ್ ಬಂದು ಹೇಳಿನಿ. ಸ್ವಲ್ಪ ಅದಕ್ಕೆ ವಿಚಾರ ಮಾಡಿ ಮಾತಾಡ್ಬೇಕು. ಆಯ್ತಮ್ಮ, ನಿಮ್ಮೊಟ್ಟು ಹುಷಾರಿಲ್ಲ, ನಾನು ವಿಚಾರ ಮಾಡಿ ಮಾತಾಡಕ. ಆಯ್ತು, ನನಗೆ ಬುದ್ಧಿ ಇಲ್ಲ, ಓಕೆ, ವಿಚಾರ ಮಾಡಿ ಮಾತಾಡಿಲ್ಲ. ನಿಮ್ಗೇನೋ ಬುದ್ಧಿ ಅದಲ್ಲ, ಏನಾದ್ರು ತಲೆಗೇನು ಬುದ್ಧಿ ತಿಕ್ಕಂದ್ರೆ, ಸಗಣಿ ಎಣ್ಣೆ ತುಂಬ್ಕಂದ್ರೆ ನೀವು ವಿಚಾರ ಮಾಡಕ್ ಬರಲ್ಲ. ನನ್ನ ಆಳ್ಮಂಗ ಯಾಕೆ ಹೋಗ್ಯಾರ, ನಮ್ಮ ಅತ್ತೆಗಳು ಯಾಕೆ ಹೋಗ್ಯಾರ ಅಂತೇಳಿ ಕೇಳಕ್ ಬರಲ್ಲ. ನಿಮ್ಮ ಅತ್ತೆಯವ್ರಿಗೇನು ಕೇಳಬೇಕು, ಇಲ್ಲ ನನಗೆ ಬಂದನ್ನು ಕೇಳಬೇಕು, ನನ್ನ ಆಳ್ಮಂಗನ ಕೇಳಬೇಕು. ಹಿಂಗೆ ಬೀದ ನಿಂತು ಹೋದ್ರಿ ಏನು ಮಾನ ಮರದ ಐತಿ ನಿಮಗೆ? ಅದ್ರಾಗ ಏನು ವಿಚಾರ ಮಾಡೋದದ? ನನ್ನ ಗಂಡ ದಡ್ಡದಮ್ಮ, ಅವನಿಗೆಲ್ಲ ಮರಳು ಮಾಡಿಗೆಸಿ ಎಲ್ಲ ಹೊಲನು ನೀವೇ ಹೊಡ್ಕೋಬೇಕಂತ ಮಾಡಿರಿ. ಏನ್ಲೈತಿಮ್ಮ, ನೀನು ನಿಮ್ಮಣ್ಣ ಯಾಕೆ ವಾದ ಮಾಡತ್ತಲ್ಲ? ಏನಾಯ್ತು ನಿಮ್ಗೆ? ಕುಂತು ಮಾತಾಡ್ಕೊ ಬರಲೇನು? ಏನಿಲ್ಲ ರಾಮಣ್ಣ, ನಮ್ಮ ಇರೋ ಆಸ್ತಿದಾಗ 3 ಪಾಲು ಮಾಡ್ಯಾರ. ನಮ್ಮ ಮಾವಗೊಂದು ಪಾಲು, ನಮ್ಗೊಂದು ಪಾಲು, ನಮ್ಮ ಅತ್ತೆಯವ್ರಿಗೊಂದು ಪಾಲು. ನಮ್ಮ ಮಾವರು ಹೋಗಿ ನಮ್ಮ ಅತ್ತೆಯವ್ರ ಪಾಲದಾಗ ಹೋಗಿ ಮಡಿಕೆ ಹೊಡೆದಾರ. ಅದಕ್ಕೆ ಅದು ನಮಗೂ ಸಂಬಂಧ ಪಡ್ತಿತ್ತಲ್ಲ, ನಮ್ಮನ್ನು ಕೇಳಾರ ಮಡಿಕೆ ಹೊಡೆದಾರ, ಅದಕ್ಕೆ ಎದು ಕೊಡ್ದಿರ ಅಂತ ಕೇಳತ್ತೀವಿ. ಹಲೋ ಸೂರಪ್ಪ, ಊರಾಗ 4 ಜನಕ್ಕೆ ಬುದ್ಧಿ ಹೇಳೋನು, ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ಅದ್ರಾಗ ನಿಮ್ಮ ತಾಯಿ ಭಾಗದಾಗ ಅವನಿಗೆ ನಿಮ್ಮ ತಮ್ಮಗೊಂದು ಪಾಲು ಬರ್ತದ. ಅವನಿಗೂ ಹೇಳಿ ಕೇಳಿ ಕುಂಟೆ ನೋಡಿ ಮಡಿಕೆ ನೋಡಿ ಹೊಡಿಬೇಕಪ್ಪ. ಅವ್ನಿಗೆ ಕೇಳ್ದೆ ಹೊಡೆದ್ರೆ ಅವ್ನು ಏನು ಅನ್ಕೋಬೇಕು? ಅಲ್ಲ ರಮಣ, ನಮ್ಮ ತಾಯಿ ಹೊಲ್ದಾಗ ನಮ್ಮ ಆಳ ಮಗ ನಮ್ಮ ಎತ್ತಿ ತೊಗೊಂಡು ಯಾಕೆ ಮಡಿಕೆ ಹೋಗಿ ಹೊಡೆದಾನಂತೇಳಿ ಅವರನ್ನು ಪೂರ್ತಿ ಕೇಳಿಲ್ಲ, ನೀನನ್ನು ಕೇಳಿ ಹೇಳ್ತೀನಿ. ಅಲ್ಲ ರಮಣ, ನಮ್ಮಮ್ಮ ನಮ್ಮೂರು ಮಲ್ಲಪ್ಪಗ ಲೀಜಿ ಹಾಕಿಳ ಹೊಲನ, ಅವನದೇನೋ ಎತ್ತು ಒಂದು ಸತ್ತದಂತೇಳಿ, ನಾನು ಎತ್ತಿಲ್ಲಪ್ಪ, 2 ಎತ್ತಿದ್ದು, ಒಂದೇ ಎತ್ತದ, ಒಂದು ನಡೆಯಲೀಗ, ನಿಂದೆ ಎತ್ತು ಆಳ ಮಗ ಕಳಿಸು, ಅದೇನೋ ಕೂಲಿ ಕೊಡ್ತಂದಾನ, ಕಳಿಸೀನಿ. ಅದು ಹೊಡೆದಾನ, ಇವ್ರು ನೋಡಿದ್ರೆ ನಾನೇ ಹೊಡೆದ ಅಂತ ಹೇಳ್ತಾರ. ಪೂರ್ತಿ ಹೇಳೋದನ್ನು ಕೇಳಲ್ಲ ಬಿಡಲ್ಲ, ಸುಮ್ಮನೆ ಬೀದಿಗೆ ಬಂದು ಹೋದ್ರಿ ಮಾನ ಮರಿ ತೆಗಿತಾರೆ ಇವರು. ರಾಮಣ್ಣ, ಅವ್ರು ಹೇಳ್ದಂಗೆ ಕೇಳಕ್ಕಾಗಲ್ಲ.
ಇವರೆಲ್ಲ ಸುಳ್ಳು ಹೇಳ್ತಾರ. ಆ ವಿಷಯನ ಪಂಚಾಯತ್ಗೆ ಹಾಕ್ರಿ, ಏನಾಗದ ಅಲ್ಲೇ ಆಗ್ಲಿ. ಸಮಸ್ತ ಯೂಟ್ಯೂಬ್ ಮಂದಿ ಈ ಅಣ್ಣ ತಮ್ಮರ ಜಗಳ ಎಲ್ಲಿಗತ್ತಂದು ಮುಂದಿನ ಭಾಗದ ಪಂಚಾಯತಿಗೆ ನೋಡಮ್ಮೆ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.